ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಇಡ್ಲಿಗೆ ಒಂದು ಒಳ್ಳೆಯ ಸಾಂಬಾರು ರೆಸಿಪಿ. ಅದು ಹಳ್ಳಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾಟಿ ತೊಗರಿಬೇಳೆ ಸಿಕ್ತು, ಆ ಬೇಳೆ ಇಟ್ಟು ಇವತ್ತು ನಾನು ಇಡ್ಲಿಗೆ ಒಂದು ಒಳ್ಳೆಯ ಸೈಡ್ ಡಿಶ್ಶು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇವತ್ತು ಭಾನುವಾರ ಬೆಳಗ್ಗೆನೇ ಒಂದು ಇಡ್ಲಿ ಸಾಂಬಾರು, ಒಳ್ಳೆ ಸಾಂಬಾರು ತಿನ್ನಬೇಕು ಅನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ, ಆ ಬೇಳೆ ಸ್ವಲ್ಪ ಬೇಯಲ್ಲ, ಲೇಟು ಸರಿ ಅಂತ ರಾತ್ರಿನೇ ನೆನೆಯಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಇದು ತುಂಬಾ ಈಸಿ ಈ ಸಾಂಬಾರು. ಇನ್ನೊಂದು, ಇವಾಗ ಟೊಮೊಟೊ ರೇಟ್ ಅಂತೂ ತುಂಬ ಕಡಿಮೆ ಇದೆ. ಜಾಸ್ತಿ ಟೊಮೊಟೊ ಹಾಕಿ ಇದಕ್ಕೆ ಮಾಡಬೇಕು ಸಾಂಬಾರು. ಅದರಿಂದ ಇವತ್ತು ಈ ಸಾಂಬಾರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನು ನೆನೆಯಾಕಿದ್ದೀನಿ, ಫಸ್ಟೇ ನಾನು ನೆನೆಯಾಕ್ಬಿಟ್ಟೆ, ರಾತ್ರಿನೇ ನೆನೆಯಾಕ್ತೆ ಈ ಬೇಳೆನ, ಯಾಕಂದರೆ ಸ್ವಲ್ಪ ಲೇಟ್ ಬೇಯೋದು. ಇದು ನಾನು ಇವತ್ತು ಕುಕ್ಕರ್ಗೆ ಹಾಕಿದ್ದೀನಿ. ಕುಕ್ಕರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಇದನ್ನು ತಪ್ಪಲೆಯಲ್ಲಿ ಹಾಕಿ ಬೇಯಿಸಿ ಈ ಸಾಂಬಾರು ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಲೇಟ್ ಆಗುತ್ತಂತ ನಾನು ಇವತ್ತು ಕುಕ್ಕರಲ್ಲಿ ಹಾಕಿದ್ದೀನಿ. ಇದಕ್ಕೆ ಖಾರಕ್ಕೆ ಒಂದು 8 ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಒಂದು ಮೆಣಸಿನ್ಕಾಯಿ, ಕಟ್ಟಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಅರಿಶಿನ ಪುಡಿ ಮತ್ತು ಇಂಗು. ಈ ಸಾಂಬಾರಿಗೆ ಟೊಮೊಟೊ ಜಾಸ್ತಿ ಸೇರಿಸ್ಕೋಬೇಕು. ನಾನು 1 ಕಪ್ ಬೇಳೆಗೆ ಅರ್ಧ kg ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ ಇದನ್ನೇ. ಈಗ ಟೊಮೊಟೊ ಎಲ್ಲ ಕಟ್ ಮಾಡಿ ಈ ಬೇಳೆ ಜೊತೆಗೆ ಹಾಕಿ ಕುಕ್ಕರಲ್ಲಿ ಒಂದು 5-6 ವಿಸಿಲ್ ಇಟ್ಕೊಳ್ಳೋಣ. ಟೊಮೊಟೊ ಎಲ್ಲ ಕಟ್ ಮಾಡಿ ಫಸ್ಟ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾಟಿ ಟೊಮೊಟೊನೇ ಚೆನ್ನಾಗಿರೋದು. ಫಾರಮ್ ಚೆನ್ನಾಗಿರುತ್ತೆ, ಇದು ನಾಟಿ ಟೊಮೊಟೊ ಅಷ್ಟು ಬರೋಲ್ಲ. ಅದರಿಂದ ನೀವು ಆದಷ್ಟು ಇದಕ್ಕೆ ನಾಟಿ ಟೊಮೊಟೊನೇ ಸೇರಿಸ್ಕೊಳ್ಳಿ. ಎಲ್ಲ ಕಟ್ ಮಾಡಿ ಸೇರಿಸಿದ್ದಾಯಿತು. ಈಗ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದು 5-6 ವಿಸಿಲ್ ಇಡೋಣ. 3 ವಿಸಿಲ್ ಇಟ್ಟರೆ ಸಾಕು. ಇದು ನಾಟಿ ಅನ್ನೋದಕ್ಕೆ ಒಂದು 5-6 ವಿಸಿಲ್ ಇಡ್ತೀನಿ ನಾನೀಗ. ಬೇಳೆ ಎಲ್ಲ ಚೆನ್ನಾಗಿ ಬೆಂದು ವೆಯ್ಟ್ ಇಳಿದಿದೆ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಟೊಮೊಟೊ ಎಲ್ಲ. ನಾನು ಮಡಿಕೆಯಲ್ಲೇ ಮಸಿಯೋದು ಇದನ್ನು. ಮಡಿಕೆಯಲ್ಲಿ ಮಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಯಾವುದೇ ಬೇಳೆ ಸಾಂಬಾರು ಮಾಡೋದು ಮಡಿಕೆಯಲ್ಲಿ ಮಸದೇ ಮಾಡೋದು. ಈಗ ಬೇಯಿಸಿರೋ ಬೇಳೆ ಟೊಮೊಟೊ ಎಲ್ಲ ಮಡಿಕೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ಅದರಲ್ಲಿರೋ ನೀರೆಲ್ಲ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಆಮೇಲೆ ಮಸಿಯೋಣ. ಮತ್ತು ಇದಕ್ಕೆ ತಣ್ಣೀರು ಹಾಕಿ ಕುದಿಸೋಂಗಿಲ್ಲ. ನಾವು ಏನು ಬೇಳೆ ನೀರು ಇದೆಯೋ ಆ ನೀರೇ ಹಾಕಿ ಅದನ್ನು ಒಗ್ಗರಣೆಗೆ ಹಾಕೋದು. ಈಗ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಅಂದರೆ ಒಂದು ನೆಲ್ಲಿಕಾಯಿಗಿಂತ ಕಡಿಮೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಸಿತೀನಿ. ಇನ್ನೊಂದು ಕಡೆ ಈಗ ಬೇಳೆಯಿಂದ ಬಸ್ತಿರೋ ನೀರನ್ನ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಸೇರಿಸಿ ಇಟ್ಟಿದ್ದೀನಿ, ಬಿಸಿ ಆಗಲಿ ಅಂತ. ಯಾಕಂದರೆ ತಣ್ಣೀರು ಸೇರಿಸಲ್ಲ ಮತ್ತು ಕುದಿಸಲ್ಲ ಇದನ್ನು. ಈಗ ಚೆನ್ನಾಗಿ ಇದನ್ನು ಮಸಿಬೇಕು. ಮಸಿತಾ ಇದ್ದೀನಿ ನೋಡಿ, ಮಸ್ತೋಯ್ತು. ಈ ಬೇಳೆನ ತುಂಬ ನೈಸಾಗೆಲ್ಲ ಮಸಿಬಾರ್ದು, ಒಂದು 80% ಮಸಿದ್ರೆ ಸಾಕು. ಈಗ ಎಲ್ಲ ಮಸ್ತಿದ್ದು ರೆಡಿ ಆಯಿತು, ಮಸ್ತಿದ್ದಾಯಿತು. ಈಗ ಅದಕ್ಕೆ ಆಲ್ರೆಡಿ ಬೇಳೆ ಬೇಯಿಸಿರೋ ನೀರು, ಬೇಳೆ ಗಟ್ಟಿ ಇತ್ತಲ್ಲ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಗಟ್ಟಿ ಇದೆ, ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ನೀರು ಅಂತ. ಮಿಕ್ಕಿದ ನೀರು ಈಗ ಎಲ್ಲ ಸೇರಿಸ್ಕೊಂಡೆ. ಬೇಳೆ ಕಟ್ಟು ನೋಡಿ, ಇಡ್ಲಿಗೆ ಸರಿಯಾಗಿರುತ್ತೆ. ತುಂಬ ತೆಳು ಇದ್ದರೆ ಇಡ್ಲಿ ಅಂಟಲ್ಲ, ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಬೇಳೆ ಜಾಸ್ತಿ ಹಾಕೋದಕ್ಕಿಂತ ಟೊಮೊಟೊ ಜಾಸ್ತಿ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಸೀಸನಲ್ಲಿ ಜಾಸ್ತಿ ಈ ಸಾಂಬಾರು ಮಾಡಿ ಒಂದು ಪಲ್ಯ ಮಾಡಿಕೊಂಡ್ರೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ನಾನು ಸಾಸಿವೆ ಹಾಕಿದ್ದೀನಿ, ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಈ ಬಡಗಮ್ ನಾನು ವಿಡಿಯೋ ಹಾಕಿದ್ದೀನಿ. ಮಸೊಪ್ಪಿಗೆ ಈ ಸಾಂಬಾರಿಗೆ ಮಾತ್ರ ಅದನ್ನು ಹಾಕೋದು, ಇನ್ನು ಯಾವುದಕ್ಕೂ ಸೇರಿಸಲ್ಲ ನಾನು. ಸ್ಟವ್ನ ಸಿಮ್ಮಲ್ಲಿಟ್ಟು ನಾವು ಫಸ್ಟೇ ಹಾಕಿರೋ ಸಾಸಿವೆ ಸಿಡಿಬೇಕು, ಇದರಲ್ಲಿರೋ ಸಾಸಿವೆನೂ ಸಿಡಿಬೇಕು. ಈಗೆಲ್ಲ ಸಿಡಿದಾಯಿತು. ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ ಸ್ಟವ್ನ. ಸಾಸಿವೆ ಸಿಡಿಯೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಅದಕ್ಕಂತ ಸೀದಿಸ್ಬಾರ್ದು, ಘಮ ಚೆನ್ನಾಗಿರುತ್ತೆ. ಅದು ಫ್ರೈ ಆಗ್ತಾ ಸ್ಟವ್ ಆಫ್ ಮಾಡಿಬಿಟ್ಟೆ, ಕರ್ಬೇವು ಸೇರಿಸಿದ್ದೀನಿ. ಈಗ ನೋಡಿ, ಸ್ಟವ್ ಆಫ್ ಆಯಿತು. ಈಗ ನಾವು ಮಸ್ತಿರೋ ಬೇಳೆನ ಇದಕ್ಕೆ ಸೇರಿಸ್ಕೋಬೇಕು. ಟೊಮೊಟೊ ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮ್ಗೆ ವಡಗಮ್ ಇಲ್ಲ ಅಂದರೆ ಬರೀ ಸಾಸಿವೆ
ಮತ್ತು ಕರಿಬೇವು ಸೇರಿಸ್ಕೋಬೋದು. ಸಾಂಬಾರು ಈರುಳ್ಳಿ ಇದ್ದರೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬೇಳೆ ಬೇಯಿಸ್ಬೇಕಾದ್ರೂ ನಾವು ಸಾಂಬಾರು ಈರುಳ್ಳಿ ಸೇರಿಸಿ ಬೇಯಿಸಿದ್ರು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಈ ಸಾಂಬಾರು. ಫ್ರೆಂಡ್ಸ್, ಈ ಸಾಂಬಾರು ಮಾಡೋಕ್ಕೆ ಸಾಂಬಾರು ಪೌಡ್ರ್ ಏನೂ ಬೇಕಿಲ್ಲ. ಬರೀ ಬೇಳೆ, ಟೊಮೊಟೊ, ಒಣಮೆಣ್ಸಿನ್ಕಾಯಿ ಇದ್ದರೆ ಸಾಕು. ಒಳ್ಳೆ ಟೇಸ್ಟಿಯಾಗಿ ಒಂದು ಸಾಂಬಾರು ಮಾಡ್ಕೊಳ್ಬೋದು. ನೋಡಿ, ಇಡ್ಲಿ ಬಿಸಿ ಬಿಸಿ ಇದೆ. ಈ ಸಾಂಬಾರಿಗೆ ನೀವು ಮುದ್ದೆನೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಬಿಸಿ ಅನ್ನ ಹಾಕ್ಕೊಂಡು ತಿನ್ಬೋದು. ನೋಡಿ, ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ಸಾಂಬಾರು ತುಂಬ ಚೆನ್ನಾಗಿ ಬಂತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನೋಡೋಣ.